ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಾಹುಲ್ ಕುಮಾರ್. ನೀವು ನೋಡ್ತಿದ್ದಾರೆ ರಾಕ್ ಸ್ಟಾರ್ ಟೆಕ್ನಿಕ್ ಅಂಡ್ ಯೂಟ್ಯೂಬ್ ಚಾನಲ್. ವಿಡಿಯೋನ ಪೂರ್ತಿಯಾಗಿ ನೋಡಿ, ಆಮೇಲೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಫ್ರೆಂಡ್ಸ್, ನಾನು ಪ್ರಾಮಿಸ್ ಮಾಡ್ತಾಯಿದ್ದೀನಿ, ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಪಕ್ಕಾ SATS MDM ಆ್ಯಪ್ ನಿಮ್ಮ ಒಂದು ಮೊಬೈಲ್ನಲ್ಲಿ ವರ್ಕ್ ಆಗೇ ಆಗುತ್ತೆ. ಸೊ ವಿಡಿಯೋನ ಮಿಸ್ ಮಾಡಿದೆ, ಕೊನೆವರೆಗೂ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಪ್ಪ, ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ. ವಿಡಿಯೋ ಇಷ್ಟ ಲೈಕ್ ಮಾಡಿ ಮತ್ತು ನಿಮ್ಮ ಈ ಟ್ರಿಕ್ ವರ್ಕರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಕ್ಚುಲಿ ಬಂದುಬಿಟ್ಟು ಒಂದು ಆ್ಯಪ್ನ ಪ್ರಾಬ್ಲಮ್ಮು ಇದು ಇಲ್ಲಿ ಕಾಣಿಸ್ತಾ ಇರಲ್ಲ. ಸೆಕ್ಯೂರಿಟಿ ಡಾಟ್ ಸರ್ಚ್ ಪಾರ್ಟ್ ವ್ಯಾಲಿಡ್ ಅಂತ ಒಂದು ಆಪ್ಷನ್ ಇದೆ. ಇದು ಟ್ರಸ್ಟ್ ಆ್ಯಂಕರ್ದು, ಅಂದರೆ ಮೊಬೈಲ್ ಇನ್ಬಿಲ್ಟ್ ಬಂದಿರುತ್ತೆ. ಸೊ ಅದಕ್ಕೂ ಕೂಡ ಒಂದು ಎಕ್ಸ್ಪೈರಿ ಡೇಟ್ ಇರುತ್ತೆ. ಅದು ಎಕ್ಸ್ಪೈರ್ ಆದರೆ ನಿಮ್ಮೊಂದು ಫೋನಲ್ಲಿರೋ ಆ ಒಂದು ಪರ್ಸನ್ ಸಪೋರ್ಟ್ ಆಗೋ ಅಪ್ಲಿಕೇಶನ್ ವರ್ಕ್ ಆಗೋಲ್ಲ. ಪಾರ್ಟ್ 1 ನೋಡಿ ಯಾರ್ಯಾರಿಗೆ ಸೊಲ್ಯೂಷನ್ ಸಿಕ್ಕಿದ್ದು ಅವರು ಕೂಡ ಈ ಒಂದು ಮೆಥಡ್ನ ಯೂಸ್ ಮಾಡ್ಕೋಬೋದು. ಇದು ಪರ್ಮನೆಂಟ್ ಮೆಥಡ್, ಅದು ಟೆಂಪ್ರರಿ, ಇದು ಪರ್ಮನೆಂಟ್. ಯಾಕಂದ್ರೆ ಮತ್ತೆ ಆ ರೀತಿ ಆದರೂ ಆಗ್ಬೋದು ಪಾರ್ಟ್ 1 ಇರೋ ಸೊಲ್ಯೂಷನ್ನು. ಬಟ್ ಇವಾಗ ಈ ಒಂದು ವಿಡಿಯೋಲಿ ಕೊಡ್ತಾ ಸೊಲ್ಯೂಷನ್ ಬಂದುಬಿಟ್ಟು ಪರ್ಮನೆಂಟ್. ಸೊ ನೀವು ಯಾವಾಗ ಯೂಸ್ ಮಾಡಿದ್ರೆ ಆ್ಯಪ್ ನಿಮ್ಮ ಒಂದು ಫೋನಲ್ಲಿ ವರ್ಕ್ ಆಗುತ್ತೆ. ಸೊ ಹಿಂದಿನ ವಿಡಿಯೋಗೆ ಯಾರು ಕಮೆಂಟ್ ಹಾಕಿದ್ರಿ ವರ್ಕ್ ಆಗಿಲ್ಲ ಅದೇ ರೀತಿ ಆಗ್ತಾಯಿದೆ ಅಂತ, ಅವರು ಈ ಒಂದು ವಿಡಿಯೋನ ನೋಡಿ ಆ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜಾಸ್ತಿ ಜನ ಸಬ್ಸ್ಕ್ರೈಬ್ ಆಗಿಲ್ಲ, ಯಾರೂ ಕೂಡ ಇದ್ರ ಬಗ್ಗೆ ಮಾಹಿತಿನೂ ಕೊಟ್ಟಿಲ್ಲ. ನಾನು ನಿಮಗೋಸ್ಕರ ಸರ್ಚ್ ಅಲ್ಲ ರಿಸರ್ಚ್ ಮಾಡಿದ್ದೀನಿ. ಯಾಕಪ್ಪ ಅಂದರೆ ಅದು ತುಂಬ ಜನ ಪ್ರಾಬ್ಲಮ್ಮು, ಒಬ್ಬರಿಬ್ಬರಲ್ಲ. ನಾನು ಆ ಒಂದು ಫೋನಲ್ಲಿ ಮಾಡಿದ್ದು ಸುಮ್ಮನೆ ಟೆಂಪ್ರರಿ ಆಗಿ ಮಾಡಿದ್ದೆ. ಅದು ಒಂದು ಜನಕ್ಕೆ ವರ್ಕ್ ಆಯಿತು, ಒಂದು ಜನಕ್ಕೆ ವರ್ಕ್ ಆಗಲಿಲ್ಲ. ಯಾರ್ಯಾರು ವರ್ಕ್ ಆಗಿಲ್ಲ ಅವರು ಈ ವಿಡಿಯೋನ ನೋಡಿ. ಈ ರೀತಿ ಏನಾದರೂ ಪ್ರಾಬ್ಲಮ್ ಆದರೆ ಮೊದಲು ಮೊಬೈಲ್ ಅಂಗಡಿಗೆ ಹೋಗೋದು ಬಿಡಿ, ಮೊಬೈಲ್ ರಿಪೇರ್ ಅಂಗಡಿಗೆ. ಅವ್ರಿಗೆ ಇದ್ರ ಬಗ್ಗೆ ಏನು ಗೊತ್ತಿರೋಲ್ಲ. ನೀವು ಹೋದ ತಕ್ಷಣ ಅವ್ರ ಮೊಬೈಲ್ ಪ್ರಾಬ್ಲಮ್, ಮೊಬೈಲ್ ಹೊಸ ತೊಗೋಬೇಕಂತ ನಿಮಗೆ ಅದು ಇದು ಹೇಳಿ ಹೊಸ ಮೊಬೈಲ್ ತೊಗೊಂಡೋಗ ಮಾಡ್ತಾರೆ. ಬಟ್ ಇವಾಗೇನು ಪ್ರಾಬ್ಲಮ್ ಇಲ್ಲ. ನೋಡ್ತಾರೆ ನೀವೇ ವರ್ಕ್ ಆಗೋ ಥರ ನಾನು ಹೇಳ್ತೀನಿ. ವರ್ಕ್ ಆಗಲಿಲ್ಲ ಅಂದರೆ ಏನು ಮಾಡ್ಕೊಂಡ್ರು ಕೂಡ ನಾನು ಹೇಳ್ತೀನಿ ನಿಮಗೆ. ಶುರು ಮಾಡೋಣ ಬನ್ನಿ. ವಿಡಿಯೋ ಎಕ್ಸಾಕ್ಟಾಗಿ ಒಂದು 15 ನಿಮಿಷ ಮೇಲಾಗುತ್ತೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಸೊ ಯಾರ್ಯಾರು ಪಾರ್ಟ್ 1 ನೋಡಿಲ್ಲ ಹೋಗ್ಬಿಟ್ಟು ಪಾರ್ಟ್ 1 ನೋಡಿ. ಮತ್ತು ನಮಗೆ ಮೊಬೈಲ್ ಏನೂ ಗೊತ್ತಿಲ್ಲ ಯಾವ ರೀತಿ ಮಾಡೋದು, ಹಂಗೇನಾದರೂ ಡೌಟ್ ಇತ್ತಪ್ಪ ಅಂದರೆ ಸಿಂಪಲ್ಲಾಗಿ ವಿಡಿಯೋ ನೋಡಿ ಮಾಡಿ. ಹಾಗೂ ಏನಾದರೂ ಗೊತ್ತಾಗಲಿಲ್ಲಪ್ಪ ಅಂತಂದರೆ ಈಗ ಮುಂದೆ ಐತೆ ನೋಡಿ, ಅದನ್ನ ಮಾಡಿ. ಸೊ ನಿಮಗೆ ಈ ವಿಡಿಯೋ ಕೆಳಗಡೆ ಒಂದು ಆಪ್ಷನ್ ಕಾಣುತ್ತೆ, ಮೋರ್ ಅಂತ ಹೇಳಿ. ಆ ಮೋರ್ನ ನೀವು ಕ್ಲಿಕ್ ಮಾಡಿದ ಮೇಲೆ ವಿಡಿಯೋ ಓಪನ್ ಮಾಡಿ. ಇಲ್ಲಿ ಮೋರ್ ಅಂತ ಇದೆಯಲ್ಲ, ಆ ಮೋರ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇನ್ನೊಂದು ಮೋರ್ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ. ಅದಾದಮೇಲೆ ಅಲ್ಲಿ ಜಾಯಿನ್ ವಾಟ್ಸಪ್ ಅಂತ ಒಂದು ಆಪ್ಷನ್ ಇದೆ. ಸೊ ನೀವು ನನ್ನ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ, ಗ್ರೂಪ್ಗೆ ಜಾಯ್ನ್ ಆಗಿ. ಸೊ ಡೈರೆಕ್ಟಾಗಿ ನನ್ನ ವಾಟ್ಸಪ್ ಗ್ರೂಪ್ ಬಿಟ್ಟೆ. ನಿಮಗೆ ಇಲ್ಲಿ ಯಾವುದೇ ರೀತಿ ಡೌಟ್ ಇದ್ದರೂ ನೀವು ಕ್ಲಿಯರ್ ಮಾಡಿ. ಯಾಕಪ್ಪ ಅಂದರೆ ಲಾಸ್ಟ್ ವಿಡಿಯೋದಲ್ಲಿ ನೀವು ವರ್ಕ್ ಆಗಿಲ್ಲ ಅಂದಾಗ ನಾನು ರಿಪ್ಲೈ ಮಾಡಿದ್ದೀನಿ, ನೀವು ಅದನ್ನ ನೋಡಿರೋಕ್ಕಿಲ್ಲ ಮೇ ಬಿ. ಸೊ ಆದ್ದರಿಂದ ಈ ಒಂದು ಗ್ರೂಪ್ನಲ್ಲಿ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇರಲಿ, ಮೊಬೈಲ್, ಲ್ಯಾಪ್ಟಾಪ್, ಕಂಪ್ಯೂಟ್ರ್ ಯಾವುದೇ ರೀತಿ ಪ್ರಾಬ್ಲಮ್ ಇದ್ದರೂ ಸೊ ಈ ಗ್ರೂಪಲ್ಲಿ ಮೆಸೇಜ್ ಹಾಕಿ. ಸೊ ನಾನು ರಿಪ್ಲೈ ಮಾಡ್ತೀನಿ ನಿಮಗೆ. ಓಕೆ, ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ವಾಯ್ಸ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಆದರೆ ಕ್ಷಮಿಸಿ. ನಾವಿರೋ ಪಕ್ಕನ ಹೈವೇ ಇದೆ, ಸೊ ವೆಹಿಕಲ್ ಸೌಂಡ್ ಅದು. ಸೊ ಇನ್ನು ಈ ಒಂದು ವಿಚಾರ ಬರೋದಪ್ಪ ಅಂತ ಅಂದರೆ, ಈ ಸಮಸ್ಯೆಗೆ ಕೇವಲ 2 ಪರಿಹಾರ ಕೊಡ್ತೀನಿ ನಾನು. ಹಿಂದಿನ ವಿಡಿಯೋ ಪಾರ್ಟ್ 1 ನೋಡಿದವ್ರು ಕೂಡ ಈ ಒಂದು ಟಿಪ್ಸ್ನ ಯೂಸ್ ಮಾಡ್ಕೋಬೋದು. ಆಗಲೇ ಹೇಳಿದಂಗೆ ಪರ್ಮನೆಂಟ್ ಟಿಪ್ಸು. ಸೊ ಯೂಸ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಬಿಡಿ, ನಿಮ್ಮ ಇಷ್ಟ. ಮೊದಲು ನಿಮ್ಮ ಒಂದು ಫೋನ್ನ ಸೆಟ್ಟಿಂಗ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ಮೇಲೆ ಅಲ್ಲಿ ಅಬೌಟ್ ಫೋನ್ ಅಂತ ಇರುತ್ತೆ. ಕೆಲವೊಂದು ಫೋನ್ ಫಸ್ಟ್ ಇರುತ್ತೆ, ಕೆಲವೊಂದು ಫೋನ್ ಲಾಸ್ಟ್ ಇರುತ್ತೆ. ಅಬೌಟ್ ಫೋನ್ನ ಓಪನ್ ಮಾಡಿ. ಇಲ್ಲಪ್ಪ ನಿಮಗೆ ಗೊತ್ತಾಗಲಿಲ್ಲಪ್ಪ ಅಂತಂದರೆ ನೀವು ಅಲ್ಲಿ ಸರ್ಚ್ ಆಪ್ಷನ್ ಇರುತ್ತೆ ಮೇಲ್ಗಡೆ, ಅಲ್ಲಿ ಹೋಗಿ ಸೀದಾ ಅಬೌಟ್ ಫೋನ್ ಅಂತ ಸರ್ಚ್ ಮಾಡಿ. ಸೊ ಫಸ್ಟ್ ಒಂದು ಬರುತ್ತೆ. ಇದಾದಮೇಲೆ ಡೀಟೇಲ್ ಇನ್ವಾನ್ಸ್ ಸ್ಪೆಕ್ಸ್ ಅಂತಿದೆ, ಅಲ್ಲಿ ಕ್ಲಿಕ್ ಮಾಡಿ. ಕೆಲವೊಂದು ಫೋನ್ಗಳಲ್ಲಿ ಸ್ಪೆಸಿಫಿಕ್ ಅಂತ ಅಷ್ಟೇ ಇರುತ್ತೆ, ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಿಮ್ಮೊಂದು ಫೋನ್ ಯಾವ ಮಾಡಲ್ ಅಂತ ನೀವು ಇಲ್ಲೇ ನೋಡ್ಕೋಬೇಕಾಗುತ್ತೆ. ಅದ್ರ ಮೇಲೆ ಒಂದು ಫೋನ್ ಎಲಿಜಿಬಿಲಿಟಿ ನಮಗೆ ಗೊತ್ತಾಗುತ್ತೆ, ಯಾವ ಮಾಡಲ್ ಅಂತ ಗೊತ್ತಾದ ಮೇಲೆ. ಮತ್ತು ಆಂಡ್ರಾಯ್ಡ್ ವರ್ಷನ್ ಇವೆರಡು ಯೂಸ್ ಆಗುತ್ತೆ, ಇವೆರಡು ಬೇಕಾಗುತ್ತೆ, ನೋಡ್ಕೊಳ್ಳಿ. ತುಂಬ ಹಳೆ ಫೋನ್ಗಳಲ್ಲಿ ತುಂಬ ಹಳೆ ಆಂಡ್ರಾಯ್ಡ್ ವರ್ಷನ್ ಇರ್ತವೆ, ಲೈಕ್ ಆಂಡ್ರಾಯ್ಡ್ 7, 6, 5, 6, 7, 8 ಈ ಥರ ಇರುತ್ತೆ. ನೋಡುವ, ಅದು ಮುಂದೆ ಹೇಳ್ತೀನಿ ನಿಮ್ಗೆ ಅದ್ರ ಬಗ್ಗೆ. ಇವಾಗ ಇಷ್ಟು ನೋಡ್ಕೊಳ್ಳಿ. ಸೊ ಇದಾದಮೇಲೆ ಬ್ಯಾಕ್ ಬಂದುಬಿಟ್ಟು ಇಲ್ಲಿ ನಿಮ್ಮೊಂದು ಫೋನ್ನ ಅಪ್ಡೇಟ್ ಬಂದಿರಲ್ಲ ಚೆಕ್ ಮಾಡ್ಕೋಬೇಕಾಗುತ್ತೆ. ಯಾವ ರೀತಿಯಪ್ಪ ಅಂತಂದರೆ ಫೋನ್ನ OS, ಕೆಲವೊಂದು ಫೋನ್ಗಳಲ್ಲಿ ಕಲರ್ OS, ಕೆಲವೊಂದು ಫೋನ್ಗಳಲ್ಲಿ MIUI ಇರುತ್ತೆ. ಈಗಿವಾಗ ರೀಸೆಂಟಾಗಿರೋ ರೆಡ್ಮಿ ಫೋನ್ಗಳಲ್ಲಿ ಮತ್ತು ಪೋಕೋ ಫೋನ್ಗಳಲ್ಲಿ ಹೈಪರ್ OS ಅಂತ ಇದೆ. ಇನ್ನು ವಿವೋದವ್ರದ್ದು ಫನ್ ಟಚ್ OS. ಸೊ ಈ ರೀತಿ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ನೀವು ಇಲ್ಲಿ ಅಪ್ಡೇಟ್ ಬಂದಿರೋ ಇಲ್ವಾ ಅಂತ ನೋಡಬೇಕಾಗುತ್ತೆ.
ಚೆಕ್ ಫಾರ್ ಅಪ್ಡೇಟ್ಸ್ ಕ್ಲಿಕ್ ಮಾಡಿ. ಸೊ ಯಾವುದೇ ಅಪ್ಡೇಟ್ ಬಂದಿಲ್ಲ. ಇಫ್ ಇನ್ ಕೇಸ್ ಅಪ್ಡೇಟ್ ಬಂದಿತ್ತಪ್ಪ ಅಂತಂದರೆ ಅಪ್ಡೇಟ್ ಮಾಡ್ಕೊಳ್ಳಿ. ಅದು ಕೂಡ ಆ ಒಂದು ಪ್ರಾಬ್ಲಮ್ಗೆ, ಆ ಆ್ಯಪ್ ವರ್ಕ್ ಆಗದಿರೋ ಪ್ರಾಬ್ಲಮ್ಗೆ ನಿಮ್ಮ ಮೊಬೈಲ್ ಅಪ್ಡೇಟ್ ಕೂಡ ಒಂದು ಮೇನ್ ರೀಸನ್ ಆಗಿರುತ್ತೆ. 99% ಇದು ಒಂದು ಚಾನ್ಸ್ ಆಗಿರುತ್ತೆ. ಸೊ ಫೋನ್ ಅಪ್ಡೇಟ್ ಬಂದಿದ್ರೆ ಅಪ್ಡೇಟ್ ಮಾಡ್ಕೊಳ್ಳಿ. ಇಲ್ಲಪ್ಪ ಅಂತಂದರೆ ಇಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಲೇಟೆಸ್ಟ್ ಪ್ಯಾಕೇಜ್ ಅಂತ ಇರುತ್ತೆ. ಇನ್ನೂ ಒಂದು ಸಲ ಟ್ರೈ ಮಾಡಿ, ಡೌನ್ಲೋಡ್ ಆಗುತ್ತೆ ಯಾವುದೇ ಹೊಸ ಪ್ಯಾಕೇಜ್ ಇದ್ದರೂ. ಓಕೆ, ಇದು ಫಸ್ಟ್ ಸ್ಟೆಪ್. ಇನ್ನು ನೆಕ್ಸ್ಟ್ ಬರೋದು ಸೆಕೆಂಡ್. ಇದೇನಾದರೂ ಅಪ್ಡೇಟ್ ಬಂದಿಲ್ಲ ಗುರು ಇಲ್ಲಿ ಏನಿಲ್ಲ, ನನ್ನ ಫೋನ್ ಯಾವ ರೀತಿ ತೋರಿಸ್ತಾ ಇದೆ ನಿಮ್ಮದು ಅದೇ ರೀತಿ ಇದ್ದರೆ ಸೊ ನೀವು ಸೆಕೆಂಡ್ ಸ್ಟೆಪ್ನ ಫಾಲೋ ಮಾಡಿ, ಅದು ಕೂಡ ಯೂಸ್ ಆಗುತ್ತೆ. ಮೇನ್ ವರ್ಕ್ ಆಗೋದು ಅದು, ಐ ಥಿಂಕ್. ನೋಡೋಣ ಬನ್ನಿ. ಸೆಕೆಂಡ್ ಸ್ಟೆಪ್ ಶುರು ಮಾಡೋ ಮೊದಲು ಹೇಳೋದ್ರಿಂದ ಇದ್ರ ಬಗ್ಗೆ ಯಾರೂ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಸೊ ವರ್ಕ್ ಆಗಿಲ್ಲ ಅಂತ ಕಮೆಂಟ್ ಹಾಕಿದ ಸಂಬಂಧ ನಾನು ಇದನ್ನು ತುಂಬ ಸೀರಿಯಸ್ ಆಗಿ ತೊಗೊಂಡು ಇದನ್ನು ಸ್ವಲ್ಪ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಡು ನಿಮಗೆ ಸೊಲ್ಯೂಷನ್ ಕೊಡ್ತಾಯಿದ್ದೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮಗೇನು ಲಾಸ್ ಇಲ್ಲ. ಮತ್ತು ಲೈಕ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ, ತುಂಬ ಜನಕ್ಕೆ ಯೂಸ್ ಆಗುತ್ತೆ. ಹಾಗೆ ಕಮೆಂಟ್ನ ಮಾಡಿ. ಗೂಗಲಲ್ಲಿ ಬಂದುಬಿಟ್ಟು SATS ಲಾಗಿನ್ ಅಂತ ಟೈಪ್ ಮಾಡಿ ಒಂದೇ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಮೇಲ್ಗಡೆ ಒಂದು ಐಕಾನ್ ಕಾಣಿಸುತ್ತೆ, ಸ್ಮಾಲ್ ಅಂದರೆ ಕೀ ಬೀಗ ಹಾಕಿದ ಐಕಾನ್. ಇಲ್ಲಿ SATS ಹಿಂದ್ಗಡೆ ಇದೆ ನೋಡಿ. ಕೆಲವೊಂದು ಸಲ ಇಲ್ಲಿ ತೋರಿಸುತ್ತೆ, ಕೆಲವೊಂದು ಸಲ ಮುಂದ್ಗಡೆ ತೋರಿಸುತ್ತೆ. ಸೊ ಅದು ಎಲ್ಲಿ ತೋರಿಸೋ ನಮಗೇನು ಇದು ಇಲ್ಲ. ಓಕೆ, ಅದ್ರ ಒಮ್ಮೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡು ಕನೆಕ್ಷನ್ ಈಸ್ ಸೆಕ್ಯೂರ್ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್. ಸೊ ಇಲ್ಲೇ ತೋರಿಸ್ತಾ ಇದೆ ನೋಡಿ, ಈ ಒಂದು ವೆಬ್ಸೈಟ್ ಕಂಪ್ಲೀಟಾಗಿ EM-Sign SSL-CA G1 ಇಶ್ಯೂಡ್ ಸರ್ಟಿಫಿಕೇಟ್. ಸೊ ಈಗ ನಾವು ನಮ್ಮ ಒಂದು ಫೋನಲ್ಲಿ EM-Sign ಅಂತ ಒಂದು ಸರ್ಟಿಫಿಕೇಟ್ ಅಥಾರಿಟಿ ಇದೆ ಇಲ್ವಾ ಅಂತ ನೋಡಬೇಕು. ಇದ್ದರೆ ಅದು ಎಕ್ಸ್ಪೈರ್ ಆಗಿದೆಯಾ ಅಥವಾ ಅದು ಇದೇನಾ ಅಂತ ನೋಡಬೇಕು. ಅದಕ್ಕೊಂದು ವ್ಯಾಲಿಡಿಟಿ ಅಂತ ಇರುತ್ತೆ. ನೋಡೋಣ ವ್ಯಾಲಿಡಿಟಿ ಹೋಗಿದ್ದರೆ ಯಾವ ರೀತಿ ಇನ್ಸ್ಟಾಲ್ ಮಾಡಬೇಕು ಅನ್ನೋದು ಕೂಡ ಹೇಳ್ಕೊಡ್ತೀನಿ. ಇದಕ್ಕೆ ಮೇನ್ ರೀಸನ್ ಬಂದುಬಿಟ್ಟು ನಿಮ್ಮ ಫೋನ್ನ ಅವಾಗ ಅಪ್ಡೇಟ್ ಮಾಡ್ತಾ ಇರಬೇಕು. ಇದನ್ನ ಕಂಪ್ನಿಯರೇ ಮಾಡಿರ್ತಾರೆ. ಯಾಕಂದರೆ ತುಂಬ ಹಳೆ ಫೋನ್ಗಳಲ್ಲಿ ಇದು ಅಪ್ಡೇಟ್ ಬರ್ತಾ ಹೋಗಿಬಿಡ್ತವೆ. ಸೊ ಅದರಿಂದ ಈ ಒಂದು ಸರ್ಟಿಫಿಕೇಟ್ ಆ ಒಂದು ಫೋನಲ್ಲಿ ಇರೋದಿಲ್ಲ, ಹಳೆ ಫೋನಲ್ಲಿ. ಆ ರೀಸನಿಂದ ಕೆಲವೊಂದಿಷ್ಟು ಅಪ್ಲಿಕೇಶನ್ಗಳು ವರ್ಕ್ ಆಗೋಲ್ಲ. ಲೈಕ್ ಈಗ ಆಗಿದೆ ಅಲ್ಲ, ಇದೇ ರೀತಿ ಒಂದು ಅಪ್ಡೇಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ನಾನು ಹೇಳಿದ್ದು ಫಸ್ಟ್ ಸ್ಟೆಪ್ಪಲ್ಲಿ ಮೊಬೈಲ್ ಅಪ್ಡೇಟ್ ಬಂದಿದ್ದರೆ ಮೊದಲು ಮೊಬೈಲ್ ಅಪ್ಡೇಟ್ ಮಾಡಿ. ಇದನ್ನು ಮಾಡೋ ಅವಶ್ಯಕತೆ ಇಲ್ಲ. ಮೊಬೈಲ್ ಅಪ್ಡೇಟ್ ಬಂದಿರಲಿಲ್ಲ ಅಂದರೆ ಈ ಸ್ಟೆಪ್ನ ನೀವು ಮಾಡಲೇಬೇಕಾಗುತ್ತೆ. ಆವಾಗ ಒಂದು ಅಪ್ಲಿಕೇಶನ್ 100% ವರ್ಕ್ ಆಗುತ್ತೆ ನಿಮ್ಮ ಫೋನಲ್ಲಿ. ಸೊ ಈಗ ಇದು ಸರ್ಟಿಫಿಕೇಟ್ ಎಲ್ಲಿ ನೋಡೋರಪ್ಪ ಅಂತಂದರೆ, ನಿಮ್ಮ ಫೋನ್ ಸೆಟ್ಟಿಂಗ್ ಓಪನ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ ಓಪನ್ ಮಾಡಿಬಿಟ್ಟು ಇಲ್ಲಿ ಮೇಲ್ಗಡೆ ಸರ್ಚ್ ಮಾಡಿ, ಟ್ರಸ್ಟೆಡ್ ಅಂತ ಸರ್ಚ್ ಮಾಡಿ. ಟ್ರಸ್ಟೆಡ್ ಕ್ರೆಡೆನ್ಷಿಯಲ್ ಅಂತ ಬರುತ್ತೆ ನೋಡಿ. ಇಲ್ಲಿ ಓಪನ್ ಮಾಡಿಬಿಟ್ಟು ಸಿಸ್ಟಮ್, ಇಲ್ಲಿ ಏನಿದೆ ಫೋನಲ್ಲಿ ಇನ್ಬಿಲ್ಟ್ ಇರುತ್ತೆ. ತೋರಿಸ್ತೀನಿ ನಿಮಗೆ. ಅದು EM-Sign ಅಂತ ಇತ್ತಲ್ಲ, ಅಲ್ಲಿ ಫೋನ್ಗಳಿಗೆ ಇದು ಅಪ್ಲಿಕೇಶನ್ ಓಪನ್ ಆಗೋಕ್ಕೆ ರೂಟ್ ಅಂತ ಬೇಕು. ಇಲ್ಲಿ ಕಾಣಿಸ್ತಾ ಇಲ್ಲ ರೂಟ್. ಈ ಥರ ರೂಟ್ ಇರಬೇಕು. ವೆಬ್ಸೈಟ್ ಒಳಗೆ SSL ಅಂತ ಇರಬೇಕು, ಇಲ್ಲ TLS ಅಂತ ಇರಬೇಕು. ನೋಡೋಣ. ಇಲ್ಲಿದೆ ನೋಡಿ, EM-Sign ರೂಟ್ CA G1. ನನ್ನ ಫೋನಲ್ಲಿ ಇದೆ, ನಿಮ್ಮ ಫೋನಲ್ಲಿ ಇಲ್ಲ. ಇದೆ ಇಲ್ವಾ ನೋಡ್ಕೊಳ್ಳಿ. ಇದಿರೋದು ವ್ಯಾಲಿಡಿಟಿ ಯಾವ ರೀತಿ ಚೆಕ್ ಮಾಡೋರಪ್ಪ ಅಂತಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಿ. EM ರೂಟ್ CA G1 ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಥವಾ ಇಲ್ಲಿ ಯಾವುದಾದ್ರು ಮಿಸ್ ಆಗಿದ್ದರೆ, ಇವು 4ರಲ್ಲಿ ಯಾವುದಾದ್ರು ಮಿಸ್ ಆಗಿದ್ರೆ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಸೊ ಆ ಒಂದು ಅಪ್ಲಿಕೇಶನ್ ಬೇಕಾಗಿರೋದು EM-Sign ರೂಟ್ CA G1, ಅದನ್ನಷ್ಟೇ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಅದು ಈ ರೀತಿ ಬರುತ್ತೆ ಎಲ್ಲ. ಕಾಮನ್ ನೇಮು EM-Sign ಇದು ವ್ಯಾಲಿಡಿಟಿ ಬಂದುಬಿಟ್ಟು ಇದು 2018ರಲ್ಲಿ ಆ್ಯಕ್ಟಿವೇಟ್ ಆಗಿದೆ ನನ್ನ ಫೋನಲ್ಲಿ. 2043ಕ್ಕೆ ಮುಗಿತೈತಿ. ಆವಾಗ ಈ ಹಳೆ ಅಪ್ಲಿಕೇಶನ್ಗಳು, ಈ ಹೊಸ ಅಪ್ಲಿಕೇಶನ್ಗಳು ಈ ಒಂದು ಫೋನ್ಗೆ ಸಪೋರ್ಟ್ ಆಗಲ್ಲ. ಆವಾಗ 2043ರಲ್ಲಿ ಅವಾಗ ಕಂಪ್ಲೀಟಾಗಿ ಹೊಸ ಫೋನ ತೊಗೋಬೇಕು ನಾವು. ನೋಡೋ ನಿಮ್ಮ ಒಂದು ಫೋನಲ್ಲಿ ಇದೇನೋ ಇಲ್ವ ಅಂತ ಚೆಕ್ ಮಾಡ್ಕೊಳ್ಳಿ ಮೊದಲು. ನಿಮ್ಗೇನಾದರೂ ಗೊತ್ತಾಗಲಿಲ್ಲಪ್ಪ ಅಂತಂದರೆ ಆಗಲೇ ಹೇಳಿದಂಗೆ ನಾನು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಅಲ್ಲಿ ನಿಮ್ಮೆಲ್ಲ ಪ್ರಾಬ್ಲಮ್ನ ನಾನು ಕಳಿಸಿ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಇವಾಗ ಇದು ಐತೆ ಇಲ್ಲ ಅನ್ನೋರನ್ನ ನೋಡ್ಕೋಬೇಕಾಗುತ್ತೆ ನೀವು. ಸೊ ಇದರಲ್ಲಿ ಎಕ್ಸ್ಪೈರ್ಸ್ ಬಂದುಬಿಟ್ಟು 2043 2043ಕ್ಕೆ ಎಕ್ಸ್ಪೈರ್ ಆಗುತ್ತೆ ಅಂತ ಇದೆ. ಸೊ ಇದು ನಿಮ್ಮ ಫೋನಲ್ಲಿ ಇರಲಿಲ್ಲ ಅಂದರೆ ಯಾವ ರೀತಿ ಇನ್ಸ್ಟಾಲ್ ಮಾಡ್ಕೋಬೇಕಂತ ಹೇಳ್ತೀನಿ. ಇಷ್ಟು ಸಿಸ್ಟಮ್ ಆಗಿರ್ತವೆ, ಅಂದರೆ ಇನ್ಬಿಲ್ಟ್ ಬಂದಿದ್ದು. ಈಗ ಅದು ಇಲ್ಲ ನಮ್ಮ ಫೋನಲ್ಲಿ, ಯಾವಾಗ ನಾವು ಅದು ಇಲ್ಲಿ ಬರ್ತೈತೆ, ನಾವು ಡೌನ್ಲೋಡ್ ಮಾಡ್ಕೊಂಡ್ರೆ ಅದು ಯೂಸರ್ ಅಂತ ಬರುತ್ತೆ. ಇಲ್ಲಿ ಬಂದಿದ್ದಾಗ ಅದನ್ನ ಇನ್ಸ್ಟಾಲ್ ಮಾಡ್ಕೋಬೇಕು ನಾವು.
ಯಾವ ರೀತಿ ಮಾಡ್ಕೊಂಡು ಅಂತ ಹೇಳ್ತೀನಿ ಬರ್ರಿ. ಈಗ ಕ್ರೋಮ್ ಒಳಗಡೆ ಬಂದುಬಿಟ್ಟು ಅಥವಾ ಗೂಗಲ್ ಒಳಗೆ ಹೋಗ್ಬಿಟ್ಟು EM ಸೈನ್ ರೂಟ್ CA G1 ಅಂತ ಸರ್ಚ್ ಮಾಡಿ. ಸರಿ, ಫಸ್ಟ್ ಒಂದು ಬರುತ್ತೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಟೆಸ್ಟ್ ಮಾಡ್ತಾ ಇದ್ದೀನಿ ನಾನು. ಲಾಗಿನ್ ಅಂದರೆ ಇದು ಕಂಪ್ಲೀಟ್ ನಾನು ಒಂದು ಫೋನ್ ತೋರಿಸ್ತಾರೆ. ಆಗಲೇ ನಿಮಗೆ ನೇಮ್ ತೋರಿಸಿದ್ದು ನಾನು, Redmi Note 9 Pro Max Android 12 ಅಂತ. ಸೊ ಈ ಒಂದು ಸರ್ಟಿಫಿಕೇಟ್ ಅಟೋರ್ನಿ ಈ ಥರ ಮಾಡುತ್ತೆ. ನಮ್ಮ ಅಡ್ರೆಸ್ನದು IP ಅಡ್ರೆಸ್ಸಿಗೆ ಕೊಡುತ್ತೆ ಅಷ್ಟೇ. ಯಾರು ಯೂಸ್ ಮಾಡ್ತಾಯಿದ್ದಾರೆ ಆ ಒಂದು ಫೋನು ಮತ್ತು ನೀವು ಫೋನ್ನ ಉಳ್ಕಿದ್ದು IP ಅಡ್ರೆಸ್ ಎಲ್ಲ ಅದು ಸಪ್ರೇಟಾಗಿ ಕಳಿಸಿರುತ್ತೆ. ಇಲ್ಲಿ ಕಾಣಿಸೋದು ಇಷ್ಟೇ. ಓಕೆ, ಇದು ಬ್ಯಾಕ್ ಬರೋಣ. ಫಸ್ಟ್ ಒಂದು ಬಂದುಬಿಟ್ಟು ಕ್ಲಿಕ್ ಮಾಡಿದ ಮೇಲೆ ಲೇಟೆಸ್ಟ್ ವರ್ಷನ್ ಇವೆ, ಬೇಡ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಫಸ್ಟ್ ಒಂದು ಕಾಣ್ತದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಬೇಕು. ಇದು ಇಲ್ಲಿ ಬ್ಲೂ ಮಾರ್ಕ್ ತೋರಿಸ್ತಾರೆ ಇಲ್ಲಿ. ಈಗ ಅಲ್ಲಿ ಕ್ಲಿಕ್ ಮಾಡಿ. ಅಲ್ಲಿ ಕ್ಲಿಕ್ ಮಾಡಿದ ಮೇಲೆ ಕೆಳಗಡೆ ಬರ್ತೇವೆ ನೋಡಿ, ಥರ್ಡ್ ಒನ್ ಅಲ್ಲ G1 ಫಸ್ಟ್ ಒನ್ ಐತೆ ನೋಡಿ, EM ಸೈನ್ ರೂಟ್ CA G1. ಅದ್ರ ಮೇಲೆ ಇನ್ನೇಮ್ ಕ್ಲಿಕ್ ಮಾಡಿ. ಈ ರೀತಿ ಬರುತ್ತೆ. ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ, ಅದು ಇನ್ನೂ ಮಾಡ್ತೀನಿ ನೋಡಿ. EM ಸೈನ್ ರೂಟ್ CA G1 ಇದು ಆಲ್ರೆಡಿ ನನ್ನ ಫೋನಲ್ಲಿದೆ. ಸೊ ಇದು ಇನ್ಸ್ಟಾಲ್ ಆಗಂಗಿಲ್ಲ. ಯಾಕಪ್ಪ ಅಂತಂದರೆ ಇನ್ಸ್ಟಾಲ್ ನಾವು ಅಲ್ಲಿ ಮಾಡಬೇಕಾಗ ಆಗಲೇ ಹೇಳ್ಕೊಡ್ನಿಲ್ಲ ಯೂಸರ್ ಅಂತೇಳಿ. ಸೊ ಅಲ್ಲಿ ಹೋಗಿ ಇನ್ಸ್ಟಾಲ್ ಮಾಡೋದು ಬನ್ನಿ. ಮತ್ತು ಸೆಟ್ಟಿಂಗ್ ಓಪನ್ ಮಾಡ್ಕೊಳ್ಳಿ. ಈ ಸಲ ಟ್ರಸ್ಟೆಡ್ ಅಂತ ಸರ್ಚ್ ಮಾಡಬೇಡಿ, ಬರೋದಿಲ್ಲ ಅದು. ಪಾಸ್ವರ್ಡ್ ಮತ್ತು ಸೆಕ್ಯೂರಿಟಿ ಅಂತ ಇರುತ್ತೆ. ಅಲ್ಲಿ ಕ್ಲಿಕ್ ಮಾಡಿಕೊಂಡು ಪ್ರೈವಸಿ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಎಲ್ಲ ಫೋನಲ್ಲಿ ಆಪ್ಷನ್ ಸೇಮ್ ಇರುತ್ತೆ, ಅದ್ರ ಬಗ್ಗೆ ಏನು ವರಿ ಮಾಡ್ಕೋಬೇಡಿ. ಅಥವಾ ನಿಮ್ಗೆ ಗೊತ್ತಾಗಲಿಲ್ಲ ಅಂತ ಅಂದರೆ ನಿಮ್ಮ ಫೋನ್ನ ನಿಮ್ಮ ಆ ವಾಟ್ಸಪ್ಪಲ್ಲಿ ನನಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ತಿಳಿಸ್ತೀನಿ ಅದ್ರ ಬಗ್ಗೆ. ಓಕೆ, ಎನ್ಕ್ರಿಪ್ಷನ್ ಆ್ಯಂಡ್ ಕ್ರೆಡೆನ್ಷಿಯಲ್ಸ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಇನ್ಸ್ಟಾಲ್ ಎ ಸರ್ಟಿಫಿಕೇಟ್ ಅಂತ ಇದೆ ಥರ್ಡ್ ಆಪ್ಷನ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ CA ಸರ್ಟಿಫಿಕೇಟ್ ಫಸ್ಟ್ ಮೇಲೆ ಕ್ಲಿಕ್ ಮಾಡಿ. ನಾವು ಅದನ್ನ ಇನ್ಸ್ಟಾಲ್ ಮಾಡ್ತಾಯಿದ್ದೀವಿ. ನೀವು ವಾಂಟ್ ಬಿ ಪ್ರೈವೇಟ್, ನೀವು ಏನು ತಲೆ ಕೆಡಿಸಬೇಡಿ, ಅದು ಫುಲ್ ಸೇಫ್ ಆಗಿದೆ, ಅದ್ರ ಬಗ್ಗೆ ತೋರಿಸ್ತೀನಿ ನಾವು ನಿಮಗೆ. ಇನ್ಸ್ಟಾಲ್ ಎನಿವೆ ಕ್ಲಿಕ್ ಮಾಡಿ. ಒಂದು ಫೋನ್ನ ಪ್ಯಾಟ್ರನ್ ಅಥವಾ ಏನಾದರೂ ಇಟ್ಟಿದ್ದೆ ಅದ್ರ ಮೇಲೆ ಅದ್ರ ಮುಖಾಂತರ ಲಾಗಿನ್ ಆಗಬೇಕಾಗುತ್ತೆ. ಸೊ ಇಲ್ಲಿ ನಾನು ಆಗಲೇ ಡೌನ್ಲೋಡ್ ಮಾಡಿದ್ದೆ. ಸೊ ಇದೊಂದು ಸೇರಿ 3 ಡೌನ್ಲೋಡ್ ಆಗಿವೆ. ಓಕೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದು ಇನ್ಸ್ಟಾಲ್ ಆಯಿತು ಈಗ. ಸೊ ಯಾವ ರೀತಿ ಚೆಕ್ ಮಾಡೋರಪ್ಪ ಅಂತಂದರೆ, ಟ್ರಸ್ಟೆಡ್ ಕ್ರೆಡೆನ್ಷಿಯಲ್ಸ್ ಒಳಗೆ ಹೋಗಿ ಸಿಸ್ಟಮ್ G1 ಅಲ್ಲ ನನಗೆ ಬೇಕಾಗಿದ್ದು. ಸೊ ಇಲ್ಲಿದೆ ನೋಡಿ, ಇದು ನನ್ನ ಫೋನಲ್ಲಿ ಇನ್ಬಿಲ್ಟ್ ಅವರಾಗೆ ಕೊಟ್ಟಿದ್ದು. ಸೊ ಇದು ನಿಮ್ಮ ಫೋನಲ್ಲಿ ಇರಲಿಲ್ಲ ಅಂತಂದರೆ ನೀವು ಆಗಲೇ ಇದನ್ನು ಇನ್ಸ್ಟಾಲ್ ಮಾಡಿದ್ದೀರ ಈಗ ಜಸ್ಟ್. ಅದು ಎಲ್ಲಿದೆ ಅಂತಂದರೆ ಇಲ್ಲಿ ಯೂಸರ್ ಅಂತ ಕಾಣ್ತಿದೆಯಲ್ಲ, ಯೂಸರ್ ಇಲ್ಲಿ ಬಂದಿದೆ ನೋಡಿ. ಸೊ ಇದಕ್ಕೆ ಮತ್ತು ಅದಕ್ಕೆ ಯಾವುದೇ ರೀತಿ ಡಿಫ್ರೆನ್ಸ್ ಇಲ್ಲ, ನೋಡ್ತಾ ಇದ್ದೀರಾ. ಈ ಮುದ್ರಾ ಟೆಕ್ನಾಲಜೀಸ್ ಲಿಮಿಟೆಡ್. ಸೊ ಇದರಲ್ಲಿ 2033 ಅಂತ ತೋರಿಸ್ತಾ ಇದೆ. ಅದರಲ್ಲಿ 2043 ಅಂತ ಏನೋ ಇತ್ತು ಎಕ್ಸ್ಪೈರ್ ಡೇಟ್. ಓಕೆ, ಅದು ಬಿಟ್ಟರೆ ಎಲ್ಲ ಕೂಡ ಸೇಮ್ ಆಗಿದೆ. ಸೊ ಯಾವುದೇ ರೀತಿ ಅನ್ಸೇಫ್ ಅಂತಲ್ಲ, ಇದು ಕೂಡ ಸೇಫೇ. ಸೇಮ್ ಆರ್ಗನೈಸೇಷನಿಂದ ನಾವು ಡೌನ್ಲೋಡ್ ಮಾಡಿದ್ದೀವಿ. ಸೊ ನನಗೆ ಬೇಡ, ಆಲ್ರೆಡಿ ನನ್ನ ಫೋನಲ್ಲಿ ಇರೋದ್ರಿಂದ ನಾನು ಅನ್ಇನ್ಸ್ಟಾಲ್ ಮಾಡ್ತೀನಿ. ಬಟ್ ನೀವು ಇಟ್ಕೊಳ್ಳಿ, ನಿಮ್ಮ ಒಂದು ಫೋನಿಗೆ ಇರಬೇಕಾಗುತ್ತೆ. ಇನ್ನು ಇನ್ಸ್ಟಾಲ್ ಮಾಡಿದ ಮೇಲೆ ನೀವು ಫೋನ್ನ ರೀಸ್ಟಾರ್ಟ್ ಮಾಡಬೇಕಾಗುತ್ತೆ. ಪವರ್ ಆಫ್ ಅಲ್ಲ, ರೀಸ್ಟಾರ್ಟ್ ಮಾಡಬೇಕಾಗುತ್ತೆ. ಯಾವ ರೀತಿ ನನ್ನ ಫೋನಾಗೆಲ್ಲ ಓಕೆ, ಇದಿಷ್ಟು ಒಂದು ಅಪ್ಲಿಕೇಶನ್ ಸೊಲ್ಯೂಷನ್ನು. ಆಮೇಲೆ ರೀಸ್ಟಾರ್ಟ್ ಮಾಡಿದ ಮೇಲೆ ಅಪ್ಲಿಕೇಶನ್ನ ವಾಪಸ್ ಇನ್ಸ್ಟಾಲ್ ಮಾಡ್ಕೊಳ್ಳಿ ನಿಮ್ಮ ಫೋನ್ಗೆ. ನಾ ಹೇಳಿದ ಅಪ್ಲಿಕೇಶನ್ ಎಲ್ಲ ಪ್ಲೇಸ್ಟೋರ್ನಾಗಿದ್ದನ್ನು ಡೌನ್ಲೋಡ್ ಮಾಡ್ಕೊರಿ, ಅವಾಗ ವರ್ಕ್ ಆಗುತ್ತಾ. ಆಗಲಿಲ್ಲ ನಂಗೆ ಕಮೆಂಟ್ ಮಾಡಿ. ನಾ ಈ ಫೋನಾಗ ತೋರ್ಸೋಕೆ ಆಗಿಲ್ಲ, ಯಾಕಂದರೆ ಅದು ಅಪ್ಲಿಕೇಶನ್ ನನ್ನ ಫೋನಿಗೆ ಸೀದಾ ವರ್ಕ್ ಆಗುತ್ತೆ. ಇಷ್ಟ. ಇಲ್ಲಿ ಏನಾದ್ರು ನಿಮ್ಗೆ ಕನ್ಫ್ಯೂಷನ್ ಇತ್ತು ನಾನು ಕೇಳಿ ವಾಟ್ಸಪ್ದಾಗ ನಾನು ಹೇಳ್ತೀನಿ. ಹಂಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಿಮಗೆ ಸೊಲ್ಯೂಷನ್ ಕೊಡೋಕೆ ನಾನು ಇಷ್ಟಕ್ಕೊಂದ ರಿಸರ್ಚ್ ಮಾಡೀನಿ. ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋ ಶೇರ್ ಮಾಡಿ ಅಂತ ಹೇಳಿ. ಯಾಕಪ್ಪ ಅಂದರೆ ನೀವೇನಾದರೂ ಮಿಡ್ ಡೇ ಮೀಲ್ನ ಅಪ್ಡೇಟ್ ಮಾಡಿಲ್ಲ ಅಂದರೆ ನಿಮಗೆ ಮೇಲ್ಗಡೆಯಿಂದ ಪ್ರೆಷರ್ ಆಗ್ತಾರೆ. ಸೊ ನೀವು ಅದು ಏನೂ ಮಾಡೋಕ್ಕಾಗಿಲ್ಲ. ಯಾಕಪ್ಪ ಅಂದರೆ ಈ ಸೈಡ್ ಅಪ್ಲಿಕೇಶನ್ ವರ್ಕ್ ಆಗ್ತಾಯಿಲ್ಲ. ಇನ್ನೊಂದು ಕಡೆ ನಿಮಗೆ ಕ್ರೋಮ್ ಮೇಲೆ ಹಾಕೋಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಇದ್ದರೆ
ಏನು ಮಾಡೋಕ್ಕಲ್ಲ ಅಂಥವ್ರಿಗೆ ಈ ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ. ವಿಡಿಯೋ ಸರಿ ಲೈಕ್ ಮಾಡಿ, ಹಾಗೆ ಇದು ವರ್ಕ್ ಆತಂದರೆ ಕೆಳಗಡೆ ಬಂದು ಕಮೆಂಟ್ ಹಾಕಿ ಮರಿಬೇಡಿ ಅದನ್ನು. ಮತ್ತು ಮುಂದೆ ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡಲಿ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಈ ಒಂದು ಅಪ್ಲಿಕೇಶನ್ಗೆ ಇದೆ ಲಾಸ್ಟ್ ಪ್ರಾಬ್ಲಮ್. ಇದನ್ನ ಬಿಟ್ಟರೆ ನೀವು ಒಂದು ಹೊಸ ಮೊಬೈಲ್ನ ತೊಗೋಬೇಕಾಗುತ್ತೆ ಈ ಪ್ರಾಬ್ಲಮ್ ಸಾಲ್ವ್ ಆಗಲಿಲ್ಲ ಅಂತಂದರೆ. ಹೊಸ ಮೊಬೈಲ್ ಅಂದರೆ ಸುಮ್ಮನೆ ಅಂಗಡಿಗೆ ಹೋಗಿ ಅವ್ರು ಕೊಟ್ಟಿದ್ದನ್ನ ತೊಗೋಬೇಡಿ. 2 ಫೋನ್ ಐತೆ, ಅದರಲ್ಲಿ ಯಾವುದು ಒಂದು ತೊಗೊಳ್ಳಿ. 10,000ವರೆಗೂ ಬೇಕಪ್ಪ ಅಂತಂದರೆ ನೀವು ಪೋಕೋ M6 ಪ್ರೋನ ತೊಗೊಳ್ಳಿ. M6 ಅಲ್ಲ, M6 Pro 5G. ಇನ್ನು 15,000 ಒಳಗಡೆ ಬೇಕಪ್ಪ ಅಂತಂದರೆ ರೆಡ್ಮಿ 12 5Gನ ತೊಗೊಳ್ಳಿ. ಎರಡೂ ಕೂಡ ಪವರ್ಫುಲ್ ಮೊಬೈಲು, ತುಂಬ ಚೆನ್ನಾಗಿವೆ, ಚಿಂತೆ ಬೇಡ. ಬಾಯ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಈ ಥರ ಯೂಸ್ಫುಲ್ ವೀಡಿಯೋ ಬರ್ತಾ ಇರುತ್ತೆ, ನೋಡ್ತಾ ಇರಿ, ಹಾಗೆ ಸಪೋರ್ಟ್ ಮಾಡಿ.